ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಇವತ್ತು ನಾವು ತಿಪಟೂರು ತಾಲೂಕಿನ ವಿಠಲಾಪುರ ಎಂಬ ಗ್ರಾಮದಲ್ಲಿದ್ದೇವೆ. ಅದರಲ್ಲೂ 12 ವರ್ಷಗಳಿಂದ ಒಂದು ದಾಳಿಂಬೆ ಕೃಷಿಯನ್ನು ಮಾಡ್ತಾ ಇರುವಂತಹ ನಮ್ಮ ರೈತರಾಗಿರುವಂಥ ಶ್ರೀಧರ್ ಪಿ ಅನ್ನೋವರ ತೋಟದಲ್ಲಿದ್ದೇವೆ. ಬನ್ನಿ ಇವತ್ತಿನ ಕಂತಿನಲ್ಲಿ ಇವ್ರನ್ನ ಮಾತಾಡಿಸಿ ಇವರು ಯಾವ ರೀತಿ ಒಂದು ದಾಳಿಂಬೆ ತೋಟವನ್ನು ಮಾಡಿದ್ದಾರೆ. ಅದರಲ್ಲೂ ನಾವು ಇಲ್ಲಿ ಬಂದು ನೋಡಿದಾಗ ಇವರು ಹೊಸದಾಗಿ ದಾಳಿಂಬೆ ತೋಟ ಮಾಡಿದರು. ಏನಕ್ಕೆ ಈಗ ಹೊಸದಾಗಿ ಮಾಡಿದ್ರು? ಏನಾದರೂ ಬ್ಯಾಕ್ಟೀರಿಯಲ್ ವಿಲ್ಟು ಮತ್ತು ಬ್ಲೈಟ್ ಬಂದು ಏನಾದರೂ ಇವ್ರದ್ದೆಲ್ಲ ಹೋಗಿತ್ತಾ? ಅದ್ರ ಕುರಿತಾಗಿ ಇವರ ಅನುಭವ ಏನು ಮತ್ತು ಇವ್ರದ್ದೆಲ್ಲ ಇದ್ರ ಜೊತೆಗೆ ಇನ್ನೆಲ್ಲ ಏನೇನು ಮಾಡ್ತಾ ಇದ್ದಾರೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿಗೆ ಹೋಗಿದ್ವಿ ಸರ್. ಅಲ್ಲಿನ ಹಿರಿಯ ವಿಜ್ಞಾನಿಗಳು ಹಾಗೂ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ ಗೋವಿಂದ ಗೌಡ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ನೀವು ಒಂದು ಅದ್ಭುತವಾದ ದಾಳಿಂಬೆ ಕೃಷಿಯನ್ನು ಮಾಡ್ತಾಯಿದ್ರಿ ಅಂತ ಅವ್ರು ಹೇಳ್ತಾಯಿದ್ರು. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಾವು ಒಂದು ದಾಳಿಂಬೆ ಕುರಿತು ಒಂದು ಮಾಹಿತಿಯನ್ನು ತಗೊಳ್ಳಿಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ಸರ್ ನಮಗೆ? ಸರ್, ನಾನು 12 ವರ್ಷ ಆಯಿತು ಅಲ್ಲೇ ದಾಳಿಂಬೆ ಶುರು ಮಾಡಿ. ಓಕೆ ಸರ್. ಫಸ್ಟು ನಂದು 30 ಗುಂಟೆಲಿ 300 ಗಿಡ ಹಾಕಿದ್ದೆ ನಾನು ದಾಳಿಂಬೆ. ದಾಳಿಂಬೆ ಬೆಳೆಕಿನ ಮುಂಚೆ ಬೇರೆ ಬೆಳೆಗಳು ಬೆಳೀತಿದ್ರ ಹೆಂಗೆ ಸರ್? ಇದಕ್ಕಿಂತ ಮುಂಚೆ ನಾನು ಬೇರೆ ಬೆಳೆ ಯಾವುದೂ ಇಲ್ಲ, ಮೆಡಿಷನ್ ಸೌತೆ ಬೆಳೀತಾ ಇದ್ದೆ ಫಸ್ಟು. ಆಮೇಲೆ ಟೊಮಟೊ ಬೆಳೆದಿದ್ದೆ. ಬಟ್ ಅಷ್ಟೇ ನಾನು ಕೃಷಿಗೆ ಇನ್ವಾಲ್ವ್ ಆಗಿರಲಿಲ್ಲ. ಈಗ 2017ರಿಂದ ನಾನು 13ರಲ್ಲಿ ನಾನು 300 ಗಿಡ ಗೂಟಿ ತಂದು ದಾಳಿಂಬೆ ಹಾಕಿದ್ದೆ. ಒಟ್ಟು ಎಷ್ಟು ಎಕರೆ ಇದೆ ಸರ್ ನಿಮ್ಮ ಜಮೀನು? ಸರ್, ನಮ್ಮ ಟೋಟಲ್ ಒಂದು 12 ಎಕರೆ ಇದೆ. 12 ಎಕರೆ ಇದೆ. ಆ ಗೂಟಿ ಗಿಡ ಹಾಕಿದ್ದು ಫಸ್ಟ್. ಅವ ಟಿಶ್ಯೂ ಗಿಡ ಇರುತ್ತೆ ದಾಳಿಂಬೆ, ನಮಗೇನು ಗೊತ್ತಿರಲಿಲ್ಲ. ಅಡ್ವೈಸ್ ಮಾಡ್ತಾರೆ ಅಂತಲೂ ಸಹ ಗೊತ್ತಿರಲಿಲ್ಲ. ನಾವೇನೋ ಒಂದು ಬ್ಲೈಂಡಲ್ಲಿ ಯಾರೋ ಗಿಡ ದಾಳಿಂಬೆ ಬೆಳೀತಾರೆ, ನಾವು ಬೆಳಿಬೇಕು ಅಂತ ಗಿಡ ಹಾಕಿದ್ದು. ಆದರೂ ಒಂದು 2 ವರ್ಷ 3 ವರ್ಷ ನಾವು ಸ್ವಂತ ಬುದ್ಧಿವಂತಿಕೆಯಿಂದಲೇ ನಾವು ಬೆಳೀತಾ ಇದ್ದು. ತದನಂತರ ಅದರಲ್ಲಿ ಏನಾಯಿತು ಅಂದರೆ ಮತ್ತೆ ಅಂಥ ಬೆಳೆ ಬರ್ತಿರ್ಲಿಲ್ಲ. ಸಿಕ್ಕಾಬಟ್ಟೆ ಈ ಸ್ವಲ್ಪ ಈ ರೋಗಗಳು, ಫ್ರೂಟ್ ರಾಟ್ಗಳು, ಚುಕ್ಕಿ ರೋಗ ಬರ್ತಂಥದ್ದು ಈ ಥರ ಜಾಸ್ತಿ ಇದ್ದು ದಾಳಿಂಬೆಲಿ. 2015ರಲ್ಲಿ ಈ ಪ್ಲ್ಯಾಂಟಿಗೆ ಮತ್ತೆ 1000 ಗಿಡ ನಾವು ಹೊಸ ಪ್ಲ್ಯಾಂಟ್ ಮಾಡಿವಿ ದಾಳಿಂಬೆ. ಅವಾಗ ಏನು ಮಾಡಿವಿ, ಜೈನಲ್ಲಿ ಟಿಶ್ಯೂ ಕಲ್ಚರ್ ತಂದು ಗಿಡ ಹಾಕಿತ್ತು. ಅವಾಗಲೂ ಸಹ ಏನು ಅಂಥ ಅನುಭವ ಇಲ್ಲ, ಅದೇ ಮೆಥಡ್ ಮೇಲೆ ಬೆಳೀತಾ ಇದ್ದು. ಅಂದರೆ ಲಾಸ್ ಅಂತೂ ಮಾಡ್ಕೊಂಡಿಲ್ಲ, ನಮ್ಮ ಬುದ್ಧಿವಂತಿಕೆ ಮೇಲೆ ಏನೋ ಸ್ವಲ್ಪ ದುಡ್ಕೊತಾ ಇದ್ದು. 2019ರಲ್ಲಿ ಏನಾಯಿತು ಅಂದರೆ ಇಲ್ಲೇ ನಾವು ವಿಶ್ವಾಸದವರಿದ್ದಾರೆ, ಶಶಿಕಿರಣ್ ಡಾಕ್ಟರ್ ಅಂತ, ವೆಟರ್ನರಿ ಡಾಕ್ಟರ್. ಅವರ ಒಂದು ಸಲಹೆ ಮೇರೆಗೆ ಡಾಕ್ಟರ್ ಯೋಗೀಶ್ ಸರ್ ಅಂತ ಇದ್ದಾರೆ. ಸೊ ಅವರು ಹೊಸದುರ್ಗ ತಾಲೂಕು ಮಲ್ಲಪ್ಪನಹಳ್ಳಿ ಅವರು ತುಮಕೂರಲ್ಲಿ ವಾಸ ಇದ್ದಾರೆ. ಅವರು ದಾಳಿಂಬೆ ಕೃಷಿ ಬಗ್ಗೆ ಸಾಕಷ್ಟು ಅನುಭವ ಇದ್ದರು. ಅವರು ಅದ್ರ ಬಗ್ಗೆ ತಿಳ್ಕೊಂಡಿರಿಂದ MSc ಅವರು ಆರ್ಟಿಕಲ್ಚರ್ ಓದಿರೋದ್ರಿಂದ ಅವರ ಒಂದು ಅಡ್ವೈಸ್ ಮೇಲೆ ನಾವು ಯಾವಾಗ ದಾಳಿಂಬೆ ಶುರು ಮಾಡಿವು ಇವತ್ತಿನವರೆಗೂ ನಮ್ಗೆ ಯಾವತ್ತೂ ಸಹ ಲಾಸ್ ಆಗಿಲ್ಲ ದಾಳಿಂಬೆ. ನಾನು ಬರೀ 300 ಗಿಡದಲ್ಲಿ ಒಂದು ಸಲ 20 ಲಕ್ಷ ಹಣ ತೆಗೆದುಕೊಂಡಿದ್ದೀನಿ. 300 ಗಿಡದಲ್ಲೇ ಟೋಟಲಿ 5,000 ಎಲ್ಲ ಸೇರಿ ನಾನು ಹೆಚ್ಚು ಕಮ್ಮಿ ಒಂದು 46 ಲಕ್ಷ ಅಮೌಂಟ್ ಆಗಿತ್ತು ಒಂದು ಸಲ, 2ರಿಂದ ಸೇರಿ. ಇದು ಆವಾಗ ಏನಾಯ್ತು ಅಂದರೆ ನಮ್ಮ ಮೆಥಡ್ ಸರಿ ಇಲ್ದಲೇ ಗೊತ್ತಿಲ್ಲದೆ ನಾವೇ ರೋಗ ತಂದ್ಕೊಂಡು, ಹಂಗಾಗಿ ಇದು ಅಂಗಮಾರಿ ರೋಗ ಅಂತಾರೆ ಕನ್ನಡದಲ್ಲಿ, ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂದು ಈ ಗಿಡ ಹೋಯಿತು. ಮತ್ತು ಆ ಗಿಡನೇ ಮುಂದುವರಿಸಿವು, ಅದರಲ್ಲೂ ನಮಗೆ ಲಾಭ ಕೊಡ್ತು. ಅದು ಒಟ್ಟು 10 ವರ್ಷ ತೋಟದಲ್ಲಿ ನಾವು ಲಾಭ ತಗೊಂಡಿದ್ವಿ 300 ಗಿಡದಲ್ಲಿ. ಇದು ಆಯಿತು. ಮತ್ತು ನಮ್ಮ ಯೋಗೀಶ್ ಡಾಕ್ಟರ್ ಇನ್ನೊಂದು ತೋಟ ಕೊಡಿಸಿರು, 12 ಎಕರೆ ತೋಟ ಅಂತ ಇರೋಂಥ ಲೀಸ್ ಕೊಡಿಸಿದ್ರು, ಇಲ್ಲೇ ನಾಗ್ತಿಯಲ್ಲಿ ಹತ್ರ, ಕೊನೆಯಲ್ಲಿ ಬಿದ್ರೆಗುಡಿ ಹತ್ರ. ಅದರಲ್ಲೂ ನಾವು 3 ವರ್ಷ ಕ್ರಾಪ್ ಮಾಡಿವು. ಅದರಲ್ಲೂ ಹೆಚ್ಚಿಗೆ 1 ವರ್ಷ ನಮಗೆ 1 ಕೋಟಿ ಆಯಿತು. ಹೋದ ವರ್ಷನೂ ಈ ವರ್ಷ ಜಾಸ್ತಿನೇ ಆಗಬೇಕಾಗಿತ್ತು. ಅದಕ್ಕಿಂತ ಆಲಿಕಲ್ ಬಿದ್ದು ಗಿಡದಲ್ಲಿ ವಿಲ್ಟಿಂಗ್ ಜಾಸ್ತಿ ಆಯಿತು. ಹಂಗಾಗಿ ಗಿಡ ಒಣಗಿ ಸೊರಗು ರೋಗ ಅಂತಾರಲ್ಲ, ಸೊರಗು ರೋಗ ಬಂದು ಗಿಡಗಳು ಸಿಕ್ಕಾಬಟ್ಟೆ ಹೋದು, ಆಲಿಕಲ್ ಬಿದ್ದು, ಆಮೇಲೆ ಬ್ಯಾಕ್ಟೀರಿಯಲ್ ಬ್ಲೈಟ್ ಜಾಸ್ತಿ ಆಯಿತು. ಹಂಗಾಗಿ ಬಟ್ ಲಾಸ್ ಆಗಲಿಲ್ಲ, ಸ್ವಲ್ಪ ಆದಾಯ ಆಯಿತು. ಇನ್ನು ಮುಂದೆ ಮುಂದುವರ್ಸೋಕ್ಕಲ್ಲ ಅಂತ ಆ ತೋಟವನ್ನು ಕೈ ಬಿಟ್ಟಿದ್ದೀವಿ. ಓಕೆ ಸರ್, ಈಗ ಹಾಗಾಗಿ ನೀವು ಒಂದು 15 ವರ್ಷಗಳಿಂದ ಹೆಚ್ಚು ಕಡಿಮೆ ಹೆಚ್ಚು ಕಮ್ಮಿ 12 ವರ್ಷ ಇಲ್ಲಿಗೆ ನಾವು ದಾಳಿಂಬೆ ಶುರು ಮಾಡಿ. ಹೌದು ಸರ್. ಈಗ ನೀವು ದಾಳಿಂಬೆನೇ ಏನಕ್ಕೆ ಬೆಳಿಬೇಕು ಅಂತ ಅಂದ್ಕೊಂಡ್ರಿ ಸರ್? ಸಾಕಷ್ಟು ಬೆಳೆಗಳಿದ್ವು ಎಲ್ಲ ಅಂತ. ಸರ್, ದಾಳಿಂಬೆ ಯಾಕೆ ಬೆಳಿಬೇಕು ಅಂದ್ರೆ, ದಾಳಿಂಬೆ ಅಂದರೆ ಜಾಸ್ತಿ ಹಣ ಗಳಿಸ್ಬೇಕು ಅಂದ್ರೆ ದಾಳಿಂಬೆನೇ ಬೆಳಿಬೇಕು. ನಿಮಗೆ ಯಾವುದೇ ಬೆಳೆಯಲ್ಲಿ ಈ ಥರ ಹಣ ನಿಮಗೆ ಗಳಿಸೋಕ್ಕೆ ಸಾಧ್ಯನೇ ಇಲ್ಲ. ಓಕೆ. ನಿಮಗೆ ಯಾವುದೇ ಬೇರೆ ತರಕಾರಿ ಬೆಳಿಬೋದು, ಇನ್ನೊಂದು ರೇಷ್ಮೆ ಮಾಡ್ಬೋದು, ಬೇರೆ ಬೆಳೆ ಬೇಕಾದಷ್ಟು ಇರ್ಬೋದು ಸರ್. ದಾಳಿಂಬೆ ತಂದಷ್ಟು ದುಡ್ಡನ್ನು ಬೇರೆ ಯಾವ ಬೆಳೆನೂ ಸಹ ತರಕ್ಕೆ ಸಾಧ್ಯ. ಓಕೆ. ನಮ್ಮ ಅನುಭವ. ನೀವು ಅನುಭವದಲ್ಲಿ ಆ ರೀತಿ ಬೇರೆ ಏನೋ ಅನುಭವ ನಮಗೆ ಗೊತ್ತಿಲ್ಲ ಸರ್ ಅದು.
ಸರ್, ಈಗ ಮೊದಲು ನೀವು ಬೆಳಿಬೇಕಾದ್ರೆ ನೀವು ಹೇಳಿದ್ರಿ ಸ್ವಂತದ್ದು ನಿಮ್ಮದೇ ಆದ ಒಂದು ಮಾಹಿತಿಯಲ್ಲಿ ಬೆಳೆದ್ರಿ ಅಂತ. ಇನ್ನೂ ಯಾವ ರೀತಿ ಒಂದು ಮಾಹಿತಿಯನ್ನು ತೊಗೊತಾ ಹೋದ್ರಿ ಸರ್? ಯಾವ ರೀತಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾ ಹೋದ್ರಿ ಒಂದೊಂದಾಗಿ? ಸರ್, ನಾವು ಸ್ವಂತ ಬೆಳಿಬೇಕಾದ್ರೆ ಫಸ್ಟ್ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ಅಂದರೆ ನಾವು ಏನೋ ಮೆಡಿಸಿನ್ಸ್ ಹೋಗ್ತಾ ಇದ್ದೆ, ಒಂಚೂರು ಟೆಕ್ನಿಕಲ್ ಔಷಧಿಗಳು ಗೊತ್ತಿತ್ತು, ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಏನೋ ಒಂದು ಅನುಭವದಲ್ಲಿ ಮಾಡ್ತಾಯಿದ್ದು. ನಮ್ಮ ಯೋಗೀಶ್ ಡಾಕ್ಟ್ರು ಬಂದಮೇಲೆ ಅವರು ಟೆಕ್ನಿಕಲಾಗಿ ಬೆಳೆಸಿರು. ಯಾವ ಟೈಮಿಗೆ ಬಿಡಬೇಕು, ನಮಗೆ ಫಸ್ಟ್ ಯಾವಾಗ ಇತ್ರಲ್ಲಿ ಹೊಡಿಬೇಕು ಅಂತ ಗೊತ್ತಿರಲಿಲ್ಲ ನಮಗೆ. ಓಕೆ, ನಾವು ಯಾವಾಗಲೂ ಇತ್ರಲ್ಲಿ ಹೋಗೋವು. ಈಗ ಆ್ಯಕ್ಚುಲಿ ಈಗ ಇತ್ರಲ್ಲಿ ಹೋಗೋ ಅಂಥ ಟೈಮೇ ಅಲ್ಲ, ನಾವು ಈಗ ಇತ್ರಲ್ಲಿ ಹೋಗಿದ್ದೀವಿ. ಈಗ ಅಂಥ ಸೀಸನ್ನೆಲ್ಲ ನಮ್ಮ ಡಾಕ್ಟ್ರು ಬಂದಮೇಲೆ ತಪ್ಪಿಸಿರು. ಅವ್ರು ಬಂದು ನೀವು ಯಾವತ್ತೇ ಇತ್ರಲ್ಲಿ ಮಾಡೋದಾದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಳಗೆ ಇತ್ರಲ್ಲಿ ಮುಗಿಸ್ಬೇಕು, ಮಾರ್ಚ್ ಮೇಲೆ ಹೋಗಲೇಬಾರ್ದು, ಮಾರ್ಚ್ ಒಳಗೆ ಹೊಡಿಬೇಕು ಅಂತ ಈ ಥರ ಎಲ್ಲ ಹೇಳ್ಕೊಟ್ರು. ಅವ್ರು ಏನು ಹೇಳ್ಕೊಡ್ತಾರೆ, ಅವ್ರು ಏನು ಬರೆದಿರ್ತಾರೆ ಅಷ್ಟು ಮಾತ್ರ ಮಾಡ್ತಾ ಹೋದು. ಅದರಲ್ಲಿ ಸಾಕಷ್ಟು ಸಕ್ಸಸ್ ಕಂಡಿದ್ದೀವಿ ನಾವು ಅಂತಲ್ಲ, ಅವ್ರ ಕೆಳಗೆ ಒಂದು 400-500 ಜನ ಸಕ್ಸಸ್ ಕಂಡಿದ್ದಾರೆ. ಓಕೆ ಸರ್. ಸರ್, ಈಗ ನೀವು ಇದ್ರ ಜೊತೆಗೆ ಬೇರೆ ಬೆಳೆಗಳು ಯಾವ್ಯಾವ ಬೆಳಿತಿದ್ರಿ ಸರ್? ಸರ್, ಇಲ್ಲಿಂದ ತನಕ ಬಾಳೆ ಹಾಕಿದ್ದು ನಾವು, ಟೊಮೊಟೊ ಬೆಳೆದಿದ್ದೀವಿ. ಅದೆಲ್ಲ ಅಂದರೆ ಟೊಮೊಟೊ ಎಲ್ಲ 10 ವರ್ಷ ಹಿಂದೆ ಬೆಳೆದಿದ್ದು ಬಿಟ್ಟಿದ್ದೀವಿ. ಇತ್ತೀಚೆಗೆ ಈಗ ಸರ್ ಇದನ್ನು ಕಿತ್ತಾಗ ಕಲ್ಲಂಗಡಿ ಹಾಕ್ಸಿದ್ದೆ ಮತ್ತೆ ಇದರಲ್ಲಿ. ಬಟ್ ಅವ್ರ ಕರೋನಾ ಇತ್ತು, ರೇಟ್ ಸಿಗಲಿಲ್ಲ, ಹಂಗಾಗಿ ಏನು ಒಂದು 50 ಟನ್ ಬಂದಿತ್ತು ಇದರಲ್ಲಿ. 2.5 ಎಕರೆ 50 ಟನ್ 60 ಟನ್ ಕಲ್ಲಂಗಡಿ ಬೆಳೆದಿದ್ದು ನಾವು. ಅದು ರೇಟ್ ಸಿಗಲಿಲ್ಲ, ಆಮೇಲೆ ಲಾಸ್ ಏನಾಗಲಿಲ್ಲ, ನಾವು ಹಾಕಿದ ದುಡ್ಡು ಬಂತು, ಒಂದು ಸ್ವಲ್ಪ ಏನೋ ಬಂತು. ಬಟ್ ಈಗ ನೆಕ್ಸ್ಟು ಕಲ್ಲಂಗಡಿ ಹಾಕ್ಸಿದ್ದೀನಿ ಸರ್, ಬಾಳೆ ಹಾಕ್ಸಿದ್ದೀನಿ. ಈ ವರ್ಷ ಶುಂಠಿ ಆಗಬೇಕು ಅಂತ ಪ್ಲಾಟ್ನ ರೆಡಿ ಮಾಡ್ಕೊಳಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸರ್, ಈಗ ಇದಕ್ಕೆ ದಾಳಿಂಬೆಗೆ ಹೋಲಿಸಿದ್ರೆ ಸರ್, ನೀವು ಇಷ್ಟೆಲ್ಲ ಬೆಳೆಗಳನ್ನು ಬೆಳೆದಿದ್ದೀರಲ್ಲ, ದುಡ್ಡಿನ ವಿಷಯದಲ್ಲಿ ಓಕೆ ಸರ್, ದಾಳಿಂಬೆಲ್ಲೇ ಬರುತ್ತೆ. ಬಟ್ ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಯಾವುದು ಹೇಗೆ ಅಂತ? ಸರ್, ಕೃಷಿ ಅಂತಂದರೆ ಎಲ್ಲದೂ ಟಫೇ, ಒಂದು ಸ್ವಲ್ಪ ಸುಲಭಕ್ಕಂತೂ ಆಗಲ್ಲ. ನಾವು ಕೃಷಿ ಮಾಡಬೇಕು ಅಂದರೆ ಫಸ್ಟ್ ತಾಳ್ಮೆ ಇರಬೇಕು, ಒಂದು ತಾಳ್ಮೆನೇ ಇರಬೇಕು, ಜೊತೆಗೆ ಅದ್ರ ಮೇಲೆ ತಿಳ್ಕೊಂಡು ಇರಬೇಕು. ಟೆಕ್ನಿಕಲಾಗಿ ಇವತ್ತು ಹೋಗಲಿಲ್ಲ ನಾವು ಯಾವ ಬೆಳೆನೂ ಸಹ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಅಡ್ವೈಸರು ಇಲ್ಲ ಅಂದರೆ ಆ ಬೆಳೆ ಇವತ್ತು ಸಕ್ಸಸ್ ಸಾಧ್ಯನೇ ಇಲ್ಲ. ಓಕೆ, ಒಂದು ಇವತ್ತು ಕೃಷಿ ಮಾಡಬೇಕು ಅಂದರೆ ಭಾಳ ತಾಳ್ಮೆಲೆ, ಆಮೇಲೆ ಹಣನೂ ಬೇಕು ಸರ್, ಬಜೆಟು ಬೇಕು. ಬಜೆಟ್ ಇಲ್ಲದೆ ಕೃಷಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಆ ಬಜೆಟ್ ಹಾಕಿರ್ತೀವಿ, ಅದ್ರ ತಕ್ಕನಾಗೆ ನಾವು ಜವಾಬ್ದಾರಿ ಮಾಡಿದರೆ ಮಾತ್ರ ಕೃಷಿ ಸಕ್ಸಸ್ ಸಾಧ್ಯ. ಎಲ್ಲರೂ ಒಂದು ಬೆಳೆ ನಾವು ಕಳ್ಕೊಂಡು ಅಂದರೆ ಮತ್ತೆ ಲೈಫ್ ಟೈಮ್ ಒಂದು ಬೆಳೆಯೋಕ್ಕೆ ಹೋಗಲ್ಲ. ಇನ್ನು ಆ ಥರ ಸಮಸ್ಯೆ ಎದುರಿಸಬೇಕಾಗುತ್ತೆ. ಯಾವುದೇ ಒಂದು ಬೆಳೆಯೋದಾದರೂ ಜವಾಬ್ದಾರಿಯಾಗಿ ನಾವು ಮುಂದೆ ಎದುರು ನಿಂತ್ಕೊಂಡು ಮಾಡಿದಾಗಲೇ ಒಂದು ಬೆಳೆ ಸಕ್ಸಸ್. ಹೌದೌದು. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್.
ಸರ್, ಈಗ ಇದಕ್ಕೆ ಒಂದು ಸೂಕ್ತವಾದ ಮಣ್ಣು ಹವಾಗುಣ ಯಾವುದು ಅಂತ ಹೇಳ್ತಾರೆ, ಹೇಗಿರಬೇಕು ಅಂತ? ಸರ್, ಇದಕ್ಕೆ ಮಣ್ಣು ಯಾವ ಮಣ್ಣಾದರೂ ಏನು ತೊಂದರೆ ಇಲ್ಲ, ಅದು ನೀರು ನಿಲ್ಲಬಾರ್ದು ಮಳೆ ಬಂದಷ್ಟೇ ಸರ್. ಓಕೆ. ಆ ನೀರು ನಿಲ್ಲ ಅಂತ ಕೆಲಸ ಆಗಬಾರ್ದು ಜಾಸ್ತಿ. ಆಮೇಲೆ ಜೋಗ ಗೊತ್ತೈತೆ ಗೊತ್ತಾ ಸರ್, ಮಳೆ ಜಾಸ್ತಿ ಬಂದಾಗ ನೀರರಿ ಅಂತ ನೆಲೆಗಳು ಆಗಬಾರ್ದು, ಕಲ್ನೆಲಾಗಲಿ ಇನ್ನೊಂದಾಗಲಿ ಎಲ್ಲದೂ ಸಹ ಆಗುತ್ತೆ. ನೀರು ನಿಲ್ಲಬಾರ್ದು, ನಿಲ್ಲಬಾರ್ದು ಅಷ್ಟೇ ಸರ್. ನಿಮ್ಮ ಭೂಮಿ ಯಾವ ರೀತಿ ಇದೆ ಸರ್ ಇದು? ಸರ್, ನಮ್ಮದು ಕೆಂಪು ಆಮೇಲೆ ಕಲ್ಲು ಮಿಕ್ಸ್ ಜಾಸ್ತಿ ಸರ್. ನಮ್ಮೂರಲ್ಲೆಲ್ಲ ಈ ನಮ್ಮ ತಿಪ್ಟೂರು ತಾಲೂಕಲ್ಲಿ ಹೆಚ್ಚಿಗೆ ಕಲ್ಲಿರೋಂಥ ಜಾಗನೇ ಜಾಸ್ತಿ. ಓಕೆ. ಅಂಥ ಜಾಗ ಕಡಿಮೆ. ಇಲ್ಲಿ ಕಲ್ಲು, ಈ ಚಟ್ಟು ಮಣ್ಣು ಅಂತಾರಲ್ಲ ಆ ಥರ ನೆಲೆಗಳೇ ಜಾಸ್ತಿ ಇಲ್ಲಿ ಸಿಗ್ತದೆ. ಕಲ್ಜರುಗು ಮಣ್ಣು, ಕಲ್ಜರುಗು ಮಣ್ಣು ಅಂತಲ್ಲ ಆ ಥರನೇ ಸಿಗ್ತಾ ಇದೆ. ಇದಕ್ಕೆ ಈ ತಳಿನೇ ಇದೆಯಾ, ಈ ತಳಿನೇ ಮಾಡ್ಬೇಕಂತ ಏನಾದರೂ? ಸರ್, ದಾಳಿಂಬ್ರೆಲಿ ಹೆಚ್ಚಿಗೆ ಇಲ್ಲಿನ ತನಕ ಭಗವಾನೇ ಬೆಳೀತಾ ಇರೋದು ಜಾಸ್ತಿ. ಓಕೆ. ಭಗವಾ ಜಾಸ್ತಿ ಬೆಳೀತಾ ಇದ್ದಾರೆ. ಈ ಜೈನಲ್ಲಿ ಭಗವಾ ಕೊಡ್ತಾರೆ. ಆದರೆ ನಮ್ಮ ಡಾಕ್ಟ್ರು ಜಾಸ್ತಿ ಅಡ್ವೈಸ್ ಮಾಡ್ತಕ್ಕಂಥ ABC ಹೇಳ್ತಾ ಇದ್ದಾರೆ, ನಮ್ಮ ಯೋಗೀಶ್ ಡಾಕ್ಟರು. ಆ ABC ಬೆಳೆ ನೋಡ್ತಾ ಇದ್ರೆ ಜೈನ್ಗೂ ಅದಕ್ಕೂ ನೋಡ್ತಾ ಇದ್ರೆ, ಬಟ್ ಬೇರೆ ಕಡೆ ಎಲ್ಲ ಈಲ್ಡ್ ಬಂದಿರೋದು, ಕ್ವಾಲಿಟಿ ಬಂದಿರೋದೆಲ್ಲ ನೋಡಿದರೆ ABCನೇ ತುಂಬ ಚೆನ್ನಾಗಿದೆ ಅನಿಸಿದೆ. ಅದು ABCದು ಸೂಪರ್ ಭಗವಾ, ಅದೊಂದು ವೆರೈಟಿ ಅಷ್ಟೇ, ತುಂಬ ಚೆನ್ನಾಗಿದೆ, ಸಕ್ಸಸ್ ಕಂಡಿದ್ದಾರೆ. ನಾವು ಇವತ್ತು ಅದನ್ನೇ ABC ಕಂಪ್ನಿದೇ ಸೂಪರ್ ಭಗವಾನೇ ಹಾಕಿದ್ದೀವಿ ಸರ್. ಸರ್, ಈಗ ಇದಕ್ಕೆ ಈ ತಳಿದು ಏನು ಸ್ಪೆಷಾಲಿಟಿ ಇದೆ ಸರ್? ಏನು ಗುಣಲಕ್ಷಣ ಸರ್? ಈಗ ABC ಆಮೇಲೆ ಜೈನ್ ಇದಕ್ಕೆ ಅಂದರೆ ಗುಣಲಕ್ಷಣ ಅಂದರೆ ಸರ್ ವೆರೈಟಿ ಅಷ್ಟೇ ಇದೆ. ಅದರಲ್ಲೊಂದು ಬೇರೆ ವೆರೈಟಿ ತಗೊಂಡಿದ್ದಾರೆ, ಎರಡೂ ಒಂದೇನೆ. ಈಗ ಕಲರ್ ಆಗಿರ್ಬೋದು, ಕೆಂಪು. ಸರ್, ಇದರಲ್ಲಿ ABCಲಿ ಏನಾಗಿದೆ ಅಂದರೆ ಅದಕ್ಕಿಂತ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾ ಇದೆ ಜೈನಿಗಿಂತ. ನೋಡೋದಕ್ಕೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಚೆನ್ನಾಗೂ ಬರ್ತಾ ಇದೆ, ಶೈನಿಂಗ್ ಇದೆ, ಚೆನ್ನಾಗಿ ಲೋಡು ಬರ್ತಾ ಇದೆ ಗಿಡದಲ್ಲಿ, ಚೆನ್ನಾಗಿದೆ ಸರ್. ಸರ್, ಈಗ ಒಳಗಿನ ಕಾಯಿಗಳು ಕೂಡ ಅಷ್ಟು ಕೆಂಪು ಬರುತ್ತಾ? ಬರುತ್ತೆ ಸರ್, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ ಸರ್, ಪೂರ್ತಿ ಕೆಂಪು ಬರುತ್ತೆ. ಸೈಜು ಸರ್? ಸೈಜು ಚೆನ್ನಾಗಿ ಬರುತ್ತೆ ಸರ್. ನಾವು 500-600 ಗ್ರಾಮ್ ತನಕ ತೆಗೆದಿದ್ದೀವಿ ನಾವು. ಓಕೆ. ಒಂದು 600 ಗ್ರಾಮ್ 700 ಗ್ರಾಮ್ ತಗೊಳ್ಳೂ ನಾವು ಕುಯ್ದಿದ್ದೀವಿ. ಹೌದು ಸರ್, ಅದು ಡಿಪೆಂಡ್ ಅಪ್ಪ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದ ನಾವು ಕೊಡ್ತಕ್ಕಂಥ ಇದ್ರ ಮೇಲೆ ಅವೆಲ್ಲ ಬರುತ್ತೆ, ಅದೆಲ್ಲ ಡಿಪೆಂಡ್ ಆಗುತ್ತೆ ಸರ್. ಸರ್, ಈಗ ಇದೆಲ್ಲ ಮಾಡಬೇಕಾದ್ರೆ ಒಂದು ಭೂಮಿ ಸಿದ್ಧತೆನೇ ಯಾವ ರೀತಿ ಮಾಡ್ಕೊಂಡ್ರೆ ಸರ್? ಸರ್, ಈ ಭೂಮಿ ಸಿದ್ಧತೆ ಅಂದರೆ ಇದನ್ನು ಹೆಚ್ಚಿಗೆ ನಾವು ಮಾಮೂಲಿ ಏನು ಉಕ್ಕೆ ಹೊಡಿತೀವಿ ಹೊಲಗಳಲ್ಲಿ ರಾಗಿ ಹಾಕೋದಕ್ಕೆ ಆ ಥರ ಉಕ್ಕೆ ಹೊಡ್ಕೊಂಡಿದ್ದೀವಿ, ಕುಂಟೆ ಹಾಕೊಂಡಿದ್ದೀವಿ. ನಾವು ಹಿಂದೆಲ್ಲ ಫಸ್ಟು 10-10ಕ್ಕೆ ಹಾಕ್ತಿದ್ದು. ದಾಳಿಂಬೆ ನಮಗೆ ಎಷ್ಟು ಅಡಿಗೆ ಹಾಕ್ಬೇಕು ಅಂತಲೂ ಸಹ ಐಡಿಯಾ ಇರಲಿಲ್ಲ ಹಿಂದೆಲ್ಲ, 2012-13. ಆಮೇಲೆ ಯೋಗೀಶ್ ಡಾಕ್ಟ್ರ್ ಬಂದಮೇಲೆ ಈಗೆಲ್ಲ ಈ ದಾಳಿಗಳು ಹೆಂಗೆ ಸರ್ 14-10 ಹಾಕ್ಸಿದ್ದಾರೆ. ಓಕೆ. ಗಿಡದಿಂದ ಗಿಡಕ್ಕೆ 10 ಅಂತರ 14, ಸಾಲಿಂದ ಸಾಲಿಗೆ 14. ನಾವು ಗಿಡದಿಂದ ಗಿಡಕ್ಕೆ 10 ಹಾಕ್ಸಿದ್ವಿ, ಸಾಲಿಂದ ಸಾಲಿಗೆ 14 ಗಿಡ, 14 ಅಡಿ ಹಾಕ್ಸಿದ್ದಾರೆ ನಮ್ಮ ಡಾಕ್ಟ್ರು. ನೀವು ಜಾಗ ಇತ್ತು ಅಂದ್ರೆ 15 ಅಡಿನೂ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಎಷ್ಟು ದೂರ ಇರುತ್ತೆ ಅಷ್ಟೇ ಬೆಳೆ ನೀಟಾಗಿ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಆಡಿ ಸ್ವಲ್ಪ ಸರ್, ಮೇಜರ್ ಇದರಲ್ಲಿ ದಾಳಿಂಬೆಲೆ 50% ಗಾಳಿ ಬೆಳಕು ಚೆನ್ನಾಗಿ ಆಡ್ತಂದ್ರೆ ಬೆಳೆ ಅರ್ಧ ಬಂತು ಅಂತ. ಓಕೆ. ಇನ್ನು ಅರ್ಧ ನಾವು ಕೆಲಸ ಮಾಡಿದಾಗ ಬರುತ್ತೆ ಅಂತ. ಸರ್, ಈಗ ಎಲ್ಲ ನೀವು ಬೆಡ್ ಮಾಡಿ ನಾಟಿ ಮಾಡಿರೋದಾ ಅಥವಾ? ಸರ್, ಇಲ್ಲ, ನಾವು ಫಸ್ಟು ಅಳತೆ ಮಾಡಿ ಏನು ಮಾಡಿದ್ವು, ಡಿಗ್ಗರಲ್ಲಿ ಹೊಡಿಸಿದ್ವು. ಈ ಡಿಗ್ಗರಲ್ಲಿ ಹೊಡಿಸಿ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ, ಆಮೇಲೆ ಟ್ರೈಕೋಡೋಮೋಸ್ ಸುಡೋಮೋನಸ್ ಅವೆಲ್ಲ ಹಾಕಿ ಒಂದು 15 ದಿನ ಆದಮೇಲೆ ಅದಕ್ಕೆ ನಮ್ಮ ಡಾಕ್ಟ್ರು ಏನೇನು ಶೆಡ್ಯೂಲ್ ಬರ್ಕೊಟ್ಟಿರ್ತಾರೆ ಅದೇ ಥರ ಮೇಂಟೈನ್ ಮಾಡಿ ತುಂಬಿ 15 ದಿನ ಆದಮೇಲೆ ಗಿಡ ಹಾಕಿದ್ದು. ಆಮೇಲೆ ಬರ್ತಾ ಪ್ರೂನಿಂಗ್ ಮಾಡ್ಕೊಂಡಂಗೆ ಗೊಬ್ಬರ ಹಾಕೋದು, ಮಣ್ಣು ಏರ್ಸೋದು ಇವೆಲ್ಲ ಮಾಡ್ಕೊಂಬಂದಿದ್ವಿ. ಅವ್ರು ನಮ್ಮ ಡಾಕ್ಟ್ರು ಬೇಕು ಅಂದರೆ ಏರ್ ಮಣಿ ಸಹ ಮಾಡ್ಕೊಳ್ಳಿ ಇನ್ಮೇಲೆ ಅಂತಲೂ ಸಹ ಹೇಳಿದ್ದಾರೆ. ಅದು ಮಾಡ್ಕೊಂಡ್ರೆ ಅವ್ರು ಇಷ್ಟ ಅದು ಅಂತ. ಸರ್, ಈಗ ನೀವು ತಂದಿರೋದು ಗೂಟಿನ ಅಥವಾ ಟಿಶ್ಯೂ ಕಲ್ಚರ? ಸರ್, ನಾವು ಈಗ ಎಲ್ಲ ಟಿಶ್ಯೂನೇ ಸರ್, ನಾವು ಟಿಶ್ಯೂ ಬಿಟ್ಟು ಇವತ್ತು ಯಾವುದು ಸಹ ಹಾಕಲ್ಲ. ಓಕೆ. ಸರ್, ನೀವು ಮೊದಲು ತಂದಾಗ ಗೂಟಿ ತೊಗೊಂಬಂದಿದ್ರೆ ಟಿಶ್ಯೂದು? ಸರ್, ಫಸ್ಟು ನಾನು 2013 ತಂದಾಗ ನಾನು ಗೂಟಿನೇ ತಂದಿದ್ದೆ. ನಿಮಗೆ ಅದಕ್ಕೆ ಮತ್ತು ಟಿಶ್ಯೂ ಕಲ್ಚರಿಗೆ ಹೋಲಿಸಿದ್ರೆ ಹೆಂಗೆ ಅನ್ಸುತ್ತೆ ಸರ್? ಏನು ವ್ಯತ್ಯಾಸ ಕಂಡು? ಸರ್, ಅದು ಚೆನ್ನಾಗಿ ಬಂತು, ನಾನು ಇಲ್ಲ ಅಂತ ಹೇಳ್ತಲ್ಲ. ಆದರೆ ಅದಕ್ಕೆ ಹೋಲಿಸ್ಕೊಂಡ್ರೆ ಟಿಶ್ಯೂನೇ ಇವತ್ತು ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಇದರಲ್ಲಿ ಯಾವುದೂ ಡಿಸೀಸ್ ಇರಲ್ಲ, ಫಸ್ಟ್ ಬಂದಾಗ ಯಾವ ರೋಗಗಳಿರಲ್ಲ, ಹಂಗಾಗಿ ತುಂಬ ಚೆನ್ನಾಗೇ ಬರುತ್ತೆ. ಓಕೆ. ಸರ್, ಇದಕ್ಕೆ ನೀವು ನೀರಿನ ನಿರ್ವಹಣೆ ಏನು ಮಾಡ್ಕೊಂಡಿದ್ದೀರಿ ಸರ್? ಹಿಂದೆಲ್ಲ ಏನು ಮಾಡೋದು, ಇದು ಮೇಯ್ನ್ ದಾಳಿಂಬ್ರೆ ಸರ್. ಫಸ್ಟು ದಾಳಿಂಬ್ರೆ ಗಿಡ ಒಂದು ಸೊರಗು ರೋಗ ಬರೋದಕ್ಕಾಗಲಿ, ಬ್ಲೈಟ್ ಬರೋದಕ್ಕಾಗಲಿ, ಮತ್ತೊಂದು ಕಾಲಿ ನೀರು ಮ್ಯಾನೇಜ್ಮೆಂಟ್ ಸರಿ ಆಗಲಿಲ್ಲ ಅಂದರೆ ಅಲ್ಲೇ ಅರ್ಧ ರೋಗ ತಂದ್ಕೊಂತೀವಿ ನಾವು. ಸೊ ಈಗ ಸಲ ಎಲ್ಲ ಏನು ಮಾಡಿದ್ದೀವಿ ಅಂದರೆ ಎಲ್ಲ ನಾವೀಗ ಡ್ರಿಪ್ಪರ್ಗಳು ಹಾಕಿದ್ದೀವಿ. ನಾವೀಗೆಲ್ಲ ನೆಟಾಫಿಮ್ ಡ್ರಿಪ್ ವೈರ್ಗಳು, ಲ್ಯಾಟ್ರಲ್ಗಳು, ಆಮೇಲೆ ಡ್ರಿಪ್ಪರ್ಗಳು ಸಹ ಇಷ್ಟು ನೀರು ಬಿಡಬೇಕು ಅಂದ್ರೆ ಅಷ್ಟೇ ಲೀಟ್ರ್ ನೀರನ್ನು ಹೋಗೋಂಥ ಕೆಲಸಗಳು ನಾವು ಮಾಡ್ಕೊಂಡಿದ್ದೀವಿ. ಈಗ ನಾವು ಯಥೇಚ್ಛ ಹೆಂಗೆ ಬೇಕಂಗೆ ಮೈಕ್ರೋ ಟ್ಯೂಬ್ಗಳು ಹಾಕಿ ನೀರು ಬಿಡೋಕ್ಕೆ ಹೋಗೋದಿಲ್ಲ. ಈಗ ಒಂದು ಗಿಡಕ್ಕೆ 20 ಲೀಟ್ರ್ ನೀರು ಬೇಕಂದ್ರೆ ಅವತ್ತು ಅಷ್ಟೇ ಬಿಡ್ತೀವಿ. ಓಕೆ. ಈಗ ನೀರು ಜಾಸ್ತಿ ಎಷ್ಟು ಗಂಟೆ ಬಿಡ್ತೀರಾ ಸರ್? ಯಾವಾಗ ಮುಖ್ಯವಾಗಿ ನೀರು ಬಿಡ್ತೀರಾ ಸರ್? ಈ ಟೈಮ್ ಫೆಬ್ರವರಿಯಲ್ಲಿ ನಾವು ಇದ್ರಲ್ಲಿ ಹೋದು ಅಂದರೆ ಸ್ಟಾರ್ಟಿಂಗು ಒಂದು ಇದ್ರಲ್ಲಿ ಆದ್ಮೇಲೆ ಗೊಬ್ಬರ ಎಲ್ಲ ಲೋಡ್ ಮಾಡಿದ್ಮೇಲೆ ಒಂದು 50 ಲೀಟ್ರ್ ಬಿಡಬೇಕಾಗುತ್ತೆ ಸ್ಟಾರ್ಟಿಂಗ್. ಓಕೆ. ಅತ್ಲಾಗ ಒಂದು 12 ದಿನ ನೀರು ಬಿಡೋಂಗಿಲ್ಲ. ಓಕೆ.
ಆಮೇಲೆ ತದನಂತರ ನಾವು ನೋಡ್ಕೊಂಡು ಒಂದು 20-30 ಲೀಟ್ರ್ ಈ ಥರ ಬಿಟ್ಕೊಂಡು ಹೋಗ್ಬೇಕಾಗತ್ತೆ. ಮಳೆಗಾಲ ಚೆನ್ನಾಗಿ ಆಗ್ತಿತ್ತು ಅಂದ್ರೆ ನೀರೇ ಕೇಳೋದಿಲ್ಲ. ರೆಸ್ಟಿಂಗ್ ಪೀರಿಯಡಲ್ಲಿ ನೀರೇನು ಬೇಡ, ಅದು ಕಂಪ್ಲೀಟ್ ಸ್ಟಾಪ್ ಮಾಡಿರ್ತೀವಿ. ಮುಂದೆ ನಾವು ಏನು ಮಾಡ್ತೀವಿ ಸರ್, ರೆಸ್ಟಿನ್ ಫೀಡಲ್ಲಿ ಅಂದರೆ ಸ್ವಲ್ಪ ಗಿಡ ಬೆಳೆಸೋ ತನಕ ನೀರು ಕೊಡ್ತಾ ಇರ್ತೀವಿ. ಹಾಗಾಗಿ ಆಮೇಲೆ ಗೊಬ್ಬರಗಳು ಕೊಡ್ತಾ ಇರೋದು, ಔಷಧಿಗೂ ಸ್ಪ್ರೇ ಆಗ್ತಾ ಇರುತ್ತೆ. ನಾವು ರೆಸ್ಟಿಗೆ ಬಿಡ್ತೀವಲ್ಲ, ಆ ಫೀಲ್ಡಲ್ಲಿ ನಾವು ಟ್ರಂಚ್ ಹೊಡೆದು ಬಿಡಿಸ್ತೀವಿ. ಅವಾಗ ನೀರನ್ನೇ ಕೊಡೋಂಗಿಲ್ಲ ಸರ್ ನಾವು ದಾಳಿಂಬೆಗೆ. 1-2 ತಿಂಗಳು ನೀರನ್ನೇ ಕೊಡೋಂಗಿಲ್ಲ, ಹಂಗೆ ಡ್ರೈ ಬಿಡೋದು. ಮತ್ತು ಫ್ರೂನಿಂಗ್ ಮಾಡೋದು, ಅಲ್ಲಿಂದ ಅಷ್ಟೇ ನೀರು ಶುರು ಮಾಡ್ಕೊಳ್ಳೋದು. ಸರ್, ಇದರಲ್ಲಿ ದಾಳಿಂಬೆಯಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ಸರ್? ಈ ಕಳೆಗಳಲ್ಲಿ ಏನು ಮಾಡ್ತೀವಿ, ಮಧ್ಯೆ ಈಗ 14 ಕಡಿದು ಬಂದಮೇಲೆ ನಮ್ಮ ಡಾಕ್ಟ್ರ್ ಹೇಳಿದ್ಮೇಲೆ ಈಗೆಲ್ಲ ಮಧ್ಯೆ ಎಲ್ಲ ನಾವು ಕುಂಟೆ ಹಾಯಿಸ್ಕೊತೀವಿ. ಬುಡದಲ್ಲಿ ಇರ್ತಕ್ಕಂಥ ಸದ್ಯಕ್ಕೆ ಕೀಳಿಸ್ಕೊತಾ ಇದ್ದೀವಿ. ಆಮೇಲೆ ವೀಡ್ ಕಟರ್ಗಳನ್ನ ಹೊಡ್ಕೊತಾ ಇದ್ದೀವಿ. ತೀರಾ ಹೊಡೆಯೋಕ್ಕಾಗದೆ ಅಂತ ಪರಿಸ್ಥಿತಿಯಲ್ಲಿ ಕಳೆನಾಶಕನೂ ಸಹ ಹೊಡೆದಿದ್ದೀವಿ. ಹೊಡಿಬಾರ್ದು, ನಮ್ಮ ಡಾಕ್ಟ್ರು ಹೊಡೆಯೋಕ್ಕೆ ಹೇಳೋದಿಲ್ಲ, ಎಂದು ಹೊಡಿಬೇಡ್ರಿ ಅಂತ ಹೇಳ್ತಾರೆ. ಅವ್ರಿಗೆ ಹೇಳ್ದಂಗೆ ನಾವು ಹೊಡ್ಕೊಂಡಿದ್ದೀವಿ. ಓಕೆ ಸರ್. ಏಕೆಂದರೆ ಅನಿವಾರ್ಯ ಪರಿಸ್ಥಿತಿ, ಲೇಬರ್ ಸಿಗಲ್ಲ. ಇವತ್ತು ತುಂಬ ಕಷ್ಟ ಆಗ್ತಾಯಿದೆ, ಮಾಡಲೇಬೇಕು. ಅನಿವಾರ್ಯ ಲೇಬರ್ ಸಿಕ್ಕಿರಲ್ಲ, ಹುಲ್ಲು ಜಾಸ್ತಿ ಬೆಳೆದಿರುತ್ತೆ, ಮಳೆನೂ ಬರ್ತಾ ಇರುತ್ತೆ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ಡಾಕ್ಟ್ರು ಹೊಡಿಬೇಡ್ರಿ ಅಂತ ಬೈತಾರೆ, ಅದು ನಮಗೆ ಟೈಮ್ ಇರಲ್ಲ. ಏಕೆಂದರೆ ಇಷ್ಟೊಂದು ದೊಡ್ಡ ಪ್ಲಾಟ್ಗಳಾದಾಗ ಕೆಲಸ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತೀವಿ, ಅನಿವಾರ್ಯ ಪರಿಸ್ಥಿತಿ ನಾವು ಕಳೆನಾಶಕ ಹೋಗಲೇಬೇಕಾಗುತ್ತೆ. ಹೋಗ್ತಾಯಿದ್ವಿ, ಬಟ್ ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ. ಬಂದಾಗ ಬೈತಾರೆ, ಏನು ಕೊಡಿದ್ರಿ ಏನು ಎತ್ತ ಅಂತ. ಏನು ಮಾಡೋಕ್ಕಲ್ಲ, ಪರಿಸ್ಥಿತಿ ಇವತ್ತು ಹಂಗಿದೆ. ಓಕೆ ಸರ್. ಸರ್, ಈಗ ಇದಕ್ಕೆ ಮುಖ್ಯವಾಗಿ ಅಂತ ಬಂದಾಗ ನಾವು ಯಾವ ಸೀಸನಲ್ಲಿ ಕಾಯಿಗಳನ್ನು ತೆಗಿತೀವಿ, ಯಾವ ಇದರಲ್ಲಿ ಹೂಗಳನ್ನು ಯಾವ ರೀತಿ ಬಿಟ್ಕೊಳ್ಳೋದು, ಒಂದು ಸ್ಟ್ರೆಸ್ ಮೇಂಟೈನ್ ಮಾಡೋದು ಭಾಳ ಮುಖ್ಯ ಸರ್ ಇದಕ್ಕೆ. ಹೌದು. ನೀವು ಯಾವ ಸೀಸನಲ್ಲಿ ಬಿಟ್ಕೊಂಡ್ರೆ ಒಳ್ಳೆಯದು, ಅದು ಹೇಗೆ ಸರ್? ಆ ಸ್ಟ್ರೆಸ್ ಪೀರಿಯಡ್ನ ಹೇಗೆ ಮೇಂಟೈನ್ ಮಾಡಿ? ಸರ್, ನಮ್ಮ ಯೋಗೀಶ್ ಡಾಕ್ಟರ್ ಅಡ್ವೈಸರ್ ಪ್ರಕಾರ ನಾವು ಯಾವತ್ತೇ ಹೋದರೂ ಈ ಕಡೂರು, ಅರಸೀಕೆರೆ, ತಿಪ್ಟೂರು, ಈ ಚಿಕ್ಕಬಳ್ಳಾಪುರ ಈ ಏರಿಯಾದಲ್ಲೆಲ್ಲ, ತುಮಕೂರು ಹತ್ರ ನಾವು ಯಾವತ್ತೇ ಹೋದರೂ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಒಳಗೇ ಇದರಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಓಕೆ, ಅದೇ ಕರೆಕ್ಟ್ ಸೀಸನ್ ನಮ್ಮ ಕಡೆ. ಬೇರೆ ಕಡೆ ಬೇರೆ ಕಡೆ ಟೈಮ್ ಆ ವೆದರಿಗೆ ತಕ್ಕನಾಗಿ ಸೀಸನ್ಗಳು ಇರ್ತವೆ. ನಮ್ಮ ಕಡೆ ಮಾತ್ರ ಫೆಬ್ರವರಿ, ಮಾರ್ಚ್, ಜನವರಿಯಿಂದ ಹಿಡಿದು ಏಪ್ರಿಲ್ ಒಳಗೆ ಇದರಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಸರ್, ಈಗ ನಿಮ್ಮದು ಕ್ರಾಪ್ ಈಗ ಆಗಸ್ಟ್ ಸೆಪ್ಟೆಂಬರಲ್ಲಿ ಈಗ ಬಂತು ಸರ್? ನಮ್ದು ಬಂತು ಸೆಪ್ಟೆಂಬರಲ್ಲಿ, ಅಕ್ಟೋಬರ್ ಕಟಿಂಗ್ ಆಯಿತು. ನಮ್ಗೆ ಕಟಿಂಗ್ ಆಯಿತು. ಅದಾದಮೇಲೆ ಏನು ಮಾಡ್ತೀರಾ ಸರ್? ಕಟಿಂಗ್ ಆದಮೇಲೆ ಅಲ್ಲಿಂದ ಏನು ಮಾಡ್ತಾ ಸರ್? ಸೆಪ್ಟೆಂಬರ್, ಅಕ್ಟೋಬರ್ ಎಂಡಲ್ಲಿ ಕಟಿಂಗ್ ಆಯಿತು ಅಂದರೆ ನವಂಬರಲ್ಲಿ ಏನು ಮಾಡ್ತಾರೆ, ನಮಗೆ ಕೆಲವೊಂದು ಡ್ರೈ ಗೊಬ್ಬರಗಳನ್ನ ಹಾಕಿಸ್ತಾರೆ. ಗಿಡ ನೋಡ್ತಾರೆ ಅವತ್ತಿನ ಪೊಸಿಷನ್ ಗಿಡಗಳು ಹೇಗಿರ್ತವೆ ಅಂತ. ಇಲ್ಲ ಅಂದರೆ ಈ ಕೆಲವರು ಸೋಲಬಲ್ ವಾಟರ್ ಜ್ಯೂಸ್ ಇರ್ತಾವಲ್ಲ, ಫರ್ಟಿಲೈಸರ್ಗಳು, ಅವನ್ನ ಜ್ಯೂಸ್ ಕೊಡಿಸ್ತಾರೆ. ಅವು ಕೊಡಿಸಿ ಆಮೇಲೆ ಕೆಲವು ಮೈಕ್ರೋನ್ಯೂಟ್ರೆಂಟ್ ಹೊಡಿಸಿ ಮಾಮೂಲಿ ಸ್ಪ್ರೇ ಮಾಡಿಸ್ತಾ ಹೋಗ್ತಾರೆ. ವಾಟರ್ ಶೂಟ್ ಎಲ್ಲ ಇದೆ, ಅವೆಲ್ಲ ಕಟ್ ಮಾಡ್ಸೋಕೆ ಹೇಳ್ತಾರೆ, ಅವು ಕಟ್ ಮಾಡಿಸ್ಕೊಂತೀವಿ. ಮಾಮೂಲಿ ಸ್ಪ್ರೇ 15 ದಿವಸಕ್ಕೊಂದು ಇದ್ದೇ ಇರುತ್ತೆ ಸರ್, ಅವಾಗಲೂ ಸಹ ಇದ್ದೇ ಇರುತ್ತೆ. ಅವಾಗ ಏನು ಮಾಡ್ತೀವಿ, ನವಂಬರ್, ಡಿಸೆಂಬರ್ ಎಂಡು, ಜನವರಿ 15 ತಕ್ಕಲು ಒಂದು ಸ್ವಲ್ಪ ನೀರು ಹಾಯ್ಸೋಕೆ ಹೇಳ್ತಾರೆ. ಜನವರಿ 15ಕ್ಕೆ ಕಳೆದ ಮೇಲೆ ಅವ್ರು ಯಾವತ್ತೂ ಹೇಳ್ತಾರೆ, ನೀವು ಟ್ರಂಚ್ ಹೊಡೀರಿ ಅಂತ ಹೇಳ್ತಾರೆ. ಎರಡು ಸೈಡು ನಾವು ನೀರು ಹೋಗ್ತಾ ಇರುತ್ತಲ್ಲ, ಅಲ್ಲಿ ಒಂದು ಸ್ವಲ್ಪ ಉದ್ದ 3-4 ಅಡಿ ಉದ್ದಕ್ಕೆ ಹಿಂಗೆ ಅಗಲ ಒಂದು 1/2 ಅಡಿ 3/4 ಅಡಿ ಲೆಕ್ಕ ಟ್ರಂಚ್ ಹೊಡಿಸ್ತಾರೆ. ಅಲ್ಲಿಂದ ಹತ್ತಲಾಗಿ 1.5 ತಿಂಗಳು 2 ತಿಂಗಳು ಸ್ವಲ್ಪ ಗಿಡ ಡ್ರೈ ಆಗೋ ತನಕ ಏನು ಯಾವ ಸ್ಪ್ರೇನೂ ಇಲ್ಲ, ಏನೂ ಇಲ್ಲ, ಎಲೆ ಓದೋ ತನಕ ಇದು ಮಾಡ್ತಾರೆ. ಮತ್ತೆ ಏನು ಮಾಡ್ತಾರೆ, ಬಂದಾಗೆಲ್ಲ ಬರ್ಕೊಡ್ತಾರೆ ನಮಗೆ ಇತ್ರೇಲು ಅದು ಇದು ಎಲ್ಲ. ಸೊ ನಾವು ಯಾವ ಡೇಟಿಗೆ ಇತ್ರಲ್ಲಿ ಬರ್ದಿರ್ತಾರೆ ಆ ಡೇಟಿಗೆ ಇತ್ರಲ್ಲಿ ಹೋಗ್ತೀವಿ, ಫ್ರೂನಿಂಗ್ ಮಾಡ್ಕೊಂಡು ಇತ್ರಲ್ಲಿ ಹೋಗ್ತೀವಿ. ಸೊ ಆ ಟ್ರಂಚ್ ಏನು ನೋಡ್ಸಿರ್ತೀವಿ ಅಲ್ಲಿಗೆ ಕೊಟ್ಟಿಗೆ ಗೊಬ್ಬರ ಒಂದು, ಆಮೇಲೆ ಮೇಮ್ ಫರ್ಟಿಲೈಸರ್ಸ್ ಏನಿರ್ತಾವೆಲ್ಲ ಬರೆದಿರ್ತಾರೆ, ಅವೆಲ್ಲ ಲೋಡ್ ಮಾಡಿ ನೀರು ಶುರು ಮಾಡ್ಕೊಂಡು. ಓಕೆ ಸರ್. ಈಗ ನೀವು ಪ್ರೂನಿಂಗ್ ಮಾಡೋಕ್ಕೆ ಬರ್ತಾರಲ್ಲ ಸರ್, ಈಗ ಚಾಟ್ನಿ ಮಾಡೋದು ಇತ್ರಲ್ಲಿ ಹೊಡ್ಯೋಕ್ಕಿಂತ ಮುಂಚೆ ನೀವು ಪ್ರೂನಿಂಗ್ ಮಾಡೋದು ಸರ್? ನಮ್ಮದು ಗಿಡ ಬರ್ತಲ್ಲ ಡಾಕ್ಟ್ರು, ಡ್ರೈ ಆಗಿದೆ ಇದು ಮಾಡ್ಸಪ್ಪ ಅಂತ ಹೇಳಿದಾಗ ನಮಗೂ ಗೊತ್ತಾಗುತ್ತೆ ಡ್ರೈ ಆಗಿದೆ ಏನು ಎತ್ತ ಅಂತ. ಅವಾಗ ಅವ್ರನ್ನ ಚಾಟ್ನಿ ಮಾಡೋಕ್ಕೆ ಕರೆಸ್ತೀವಿ. ಅವಾಗ ಚಾಟ್ನಿ ಮಾಡಿಸಿ ಆಮೇಲೆ ಬೋರ್ಡೋ ಹೊಡಿಸ್ತಾರೆ ಫಸ್ಟ್. ಓಕೆ, ಎಲ್ಲ ಚಾಟ್ನಿ ಹಾಕ್ದಂಗೆ ಒಂದ್ಸಲ ಬೋರ್ಡೋ ಸ್ಪ್ರೇ ಮಾಡಿಸ್ತಾರೆ. ಬೋರ್ಡೋ ಸ್ಪ್ರೇ ಆದ 4-5 ದಿವಸಕ್ಕೆ ಇತ್ರಲ್ಲಿ ಹೊಡಿಸ್ತಾರೆ. ಓಕೆ, ಸರಿ ಸರ್. ಈಗಷ್ಟೇ ಒಂದು ನೀವು ಫೆಬ್ರವರಿ, ಮಾರ್ಚ್ ಒಳಗಡೆ ಇದೆಲ್ಲ ಮಾಡಿ, ಮಾರ್ಚ್ ಎಂಡ್ ಒಳಗೆ ಮಾಡ್ಕೊಂಡ್ರೆ ತುಂಬ ಒಳ್ಳೇದು ಅಂತ ನಮ್ಮ ಡಾಕ್ಟರ್. ಅಂದರೆ ಅದು ಒಳ್ಳೆ ವಸಂತ ಕಾಲ ಟೈಮು, ತುಂಬ ಚೆನ್ನಾಗಿ ಹೂ ಬರ್ತವೆ, ಚೆನ್ನಾಗಿ ಸೆಟ್ ಆಗ್ತವೆ ಅಂತ. ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಚೆನ್ನಾಗೂ ಸೈಜು ಬರ್ತವೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತ ಅವರ ಒಂದು. ಸರ್, ಈಗ ಇದಕ್ಕೆ ಗೊಬ್ಬರಗಳ ನಿರ್ವಹಣೆ, ಈಗ ಈ ಸ್ಟ್ರೆಸ್ ಹೇಳಿದ್ರಲ್ಲ ಸರ್, ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಏನೇನು ಗೊಬ್ಬರಗಳನ್ನು ಕೊಡ್ತಾ ಹೋಗ್ತೀರಾ ಸರ್? ಫಸ್ಟು ನಮಗೆ ಇತ್ರೇಲು ಹೊಡೆದಾದ್ಮೇಲೆ SSP ಹೇಳ್ತಾರೆ. SSP 20-20-0-13, CN, ಜಿಂಕು, ಬೋರಾನು, ಮೆಗ್ನೀಷಿಯಮು, ಇವೆಲ್ಲ ಫ್ಲೂರಿಡಾನು, ಕೊಟ್ಟಿಗೆ ಗೊಬ್ಬರ ಇವೆಲ್ಲ ಹಾಕಿಸ್ತಾರೆ. ಅದು ಫಸ್ಟ್ ಅಪ್ಲಿಕೇಶನ್ ಆಯಿತು. ಅದಾದಮೇಲೆ ನಮಗೆ 1 ತಿಂಗಳು ಚಿಗುರು 4 ಎಲೆ ನಿಲ್ದ ತನಕ ನೋಡ್ಕೊಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟ್ 52-34, 12-61 ಈ ಥರ
ಜ್ಯೂಸ್ ಕೊಡಿಸ್ತಾ ಹೋಗ್ತಾರೆ ಗಿಡಗಳಿಗೆಲ್ಲ ತೊಯ್ಸೋದು. ಅವಾಗ ಅದಾದಮೇಲೆ ನಂತರ ಸರ್ ಏನು ಮಾಡ್ತಾರೆ, ಚೆನ್ನಾಗೆಲ್ಲ ಒಂದು 100 ಒಂದು ಗೋಲಿ ಎಲ್ಲ ಆದಮೇಲೆ, ಹೂವೆಲ್ಲ ಸ್ಟಾಪ್ ಆದಮೇಲೆ ಮತ್ತೆ ಡ್ರೈ ಹಾಕ್ಸ್ತಾರೆ. CN 20-20, ಪೊಟ್ಯಾಶು, ಜಿಂಕು, ಬೋರಾನು, ಶೋನೈಟು, ಪೊಟ್ಯಾಷಿಯಂ ಶೋನೈಟು, CN ಎಲ್ಲ ಗೊಬ್ಬರ ಕೊಡಿಸ್ತಾ ಹೋಗ್ತಾರೆ. ಗಿಡ ನೋಡಿ 2 ಸಲ ಡ್ರೈ ಕೊಡಿಸ್ತಾರೆ ಮತ್ತೆ. ಓಕೆ. ಈ ಗೊಬ್ಬರಗಳು ಹಾಕೋದು ಒಂದು 15 ದಿನ ಇಂಟರ್ವಲ್ಲ ಹೆಂಗೆ ಸರ್? ತಿಂಗಳಿಗೆ ಒಂದು ಸಲ ಹಾಕೋದು? ಇಲ್ಲ ಸರ್, ಈಗ ಫಸ್ಟು ಇದ್ರಲ್ಲಿ ಹೊಡೆದು ಗೊಬ್ಬರ ತುಂಬಿದ್ಮೇಲೆ ಲೋಡ್ ಮಾಡಿದ್ಮೇಲೆ ಅತ್ಲಾಗ 2.5 ತಿಂಗಳು 3 ತಿಂಗಳು ಏನಿರಲ್ಲ, ಮಾಮೂಲಿ ಈ ಥರನೇ ತೊಯ್ಸೋದ್ರಲ್ಲಿ ಮಾಡ್ತಾ ಇರ್ತೀವಿ. ಅಂದರೆ ಗಿಡ ಬುಡಕ್ಕೆ ನೀರಲ್ಲಿ ಕೊಡಿಸ್ತಾ ಇರ್ತಾರೆ. ಅದಾದ ನಂತರ ನಾವು ಚೆನ್ನಾಗೆಲ್ಲ ಸೆಟ್ ಆಗುತ್ತಲ್ಲ ಹೂವೆಲ್ಲ, ಅವಾಗೆಲ್ಲ ಸೆಟ್ ಆದಮೇಲೆ ಅವಾಗ 2 ಸಲ ಹಾಕ್ತಾರೆ ಸರ್. ತಿಂಗಳಿಗೆ ಒಂದ್ಸಲ ಹಾಕ್ತಾರೆ. ಇಷ್ಟೊತ್ತು ನೀವೇನು ಹೇಳಿದ್ರಿ ಅದನ್ನು ತಿಂಗಳಿಗೆ ಒಂದ್ಸಲ ಹಾಕಿಸ್ತಾರೆ. 2 ಟೈಮ್ ಹಾಕ್ತಾರೆ ಒಂದು ಗಿಡಕ್ಕೆ. ಹಂಗೂ ಸೈಜ್ ಬರಲಿಲ್ಲ, ಲೋಡ್ ಜಾಸ್ತಿ ಇತ್ತು, ಇನ್ನೂ 1 ಟೈಮ್ ಹಾಕಿಸ್ತಾರೆ. ಮಾಮೂಲಿ ಮತ್ತೆ ಜ್ಯೂಸ್ಗಳು ಕೊಡ್ಸೋಕೆ ಶುರು ಮಾಡ್ತಾರೆ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ತಿ ಕನೆಕ್ಟ್ ಇಂಡಿಯಾ 2025 ಸೆಪ್ಟೆಂಬರ್ 25ರಿಂದ 27ರವರೆಗೆ ಬೆಂಗಳೂರು. ಸಾವಿರಾರು ಬೆಳೆಗಾರರು, ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ, ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ. ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ತಿ ಕನೆಕ್ಟ್ ಇಂಡಿಯಾ ಎಕ್ಸ್ಪೋದಲ್ಲಿ ನಮ್ಮ ಜೊತೆ ಸೇರಿ. ಸೆಪ್ಟೆಂಬರ್ 25ರಿಂದ 27, 2025. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಇದರಲ್ಲಿ ಮುಖ್ಯವಾಗಿ ರೋಗ ಕೀಟಗಳ ಸಮಸ್ಯೆ ಯಾವುದು ಜಾಸ್ತಿ ಸರ್? ಸರ್, ಇದಕ್ಕೆ ಟ್ರಿಪ್ಸು ಮೇಯ್ನು ಅಂತಕ್ಕಂಥದ್ದು. ಹೂ ಬಂದಮೇಲೆ ಟ್ರಿಪ್ಸೇ ಮೇಯ್ನು ಸರ್. ಓಕೆ. ಸಣ್ಣದಾಗಿ ಹೂ ಬರೋಣ, ಆವಾಗ ಟ್ರಿಪ್ಸು ಡ್ಯಾಮೇಜ್ ಜಾಸ್ತಿ ಇರುತ್ತೆ. ಅದು ಒಂದು. ಆಮೇಲೆ ಒಂದು ಮೈಡ್ಸು, ಇವು 2 ಕಡೆ ಗಮನ ಕೊಡ್ಬೇಕಾಗುತ್ತೆ. ಬೋರವ್ರದ್ದೇನು ಸಮಸ್ಯೆ ಅಷ್ಟು ಅನ್ಸಲ್ಲ. ಮೇಜರಿಗೆ ಟ್ರಿಪ್ಸೇ ಮೇಯ್ನು. ಅದು ಯಾಕೆಂದ್ರೆ ಅದು ಶೇಪ್ ಹಾಳು ಮಾಡೋದೇ ಅದು. ಸ್ಪೆಷಲಿ ಆ ಹೂ ಒಂದು ಸಣ್ಣ ಸೈಜ್ ಇದೆಲ್ಲ ಅವಾಗ್ನಿಂದಲೂ ಸರ್, ಅದು ಗೋಲಿ ಆಗತ್ತಕ್ಕಲ್ಲ ಒಂದು ಸ್ವಲ್ಪ ಯಾವಾಗಲೂ ಟ್ರಿಪ್ಸೇ ಮೇಜರ್. ಅದು ಟ್ರಿಪ್ಸೇ. ಅದಕ್ಕೇನು ಸ್ಪ್ರೇ ಕೊಡ್ತೀರಾ ಸರ್? ಸರ್, ಈಗ ಅದಕ್ಕೆಲ್ಲ ಸ್ಪೈನೋಸಾಯ್ಡ್ ಎಲ್ಲ ಬರೆಸ್ತಾರೆ ಫಸ್ಟು. ಆಮೇಲೆ ಅಸಿಫಿಟ್ ಹೊಡಿಸ್ತಾರೆ ಎಲ್ಲ. ಆಮೇಲೆ ಇಮಿಡಾಗೋಲ್ಡು ಇವು ಬರ್ತಾವಲ್ಲ ಸರ್, ಇಮಿಡಾಕ್ಲೋಪ್ರಿಡ್ಗಳು, ಅವೆಲ್ಲ ಸ್ಪ್ರೇ ಮಾಡಿಸ್ತಾ ಇರ್ತಾರೆ. ರೋಗರು ಅದಕ್ಕೆ ತಕ್ಕ ಬಂದು ಒಂದೇ ಔಷಧಿ ಬರೆಯಲ್ಲ, ಒಂದು ವಾರಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ವಾರಕ್ಕೆ ನೀವು ಕಾಂಬಿನೇಷನ್ ಮೇಜರೇ ಟ್ರಿಪ್ಸ್ದೇ ನಮಗೆ ಕಾಟ ಒಂದು ಫಸ್ಟು. ಅದ್ರ ತಕ್ಕಂಗೆ ನೀವು ಕಾಂಬಿನೇಷನ್ ಅಲ್ಲಿ ವಾರ ಸ್ಪ್ರೇ ಮಾಡ್ತಾ ಹೋಗ್ತೀರಾ. ಅಲ್ಲಿ ಪ್ರತಿಯೊಂದು ಸ್ಪ್ರೇನಲ್ಲೂ ಒಂದು ಫಂಗಿಸೈಡ್ ಇದ್ದೇ ಇರುತ್ತೆ. ಒಂದು ಫಂಗಿಸೈಡ್, ಒಂದು ಇನ್ಸೆಕ್ಟಿಸೈಡ್ ಇದ್ದೇ ಇರುತ್ತೆ ಸರ್. ಬ್ಯಾಕ್ಟೀರಿಯಾ, ವಿಲ್ಟ್, ಬ್ಯಾಕ್ಟೀರಿಯಲ್ ಬ್ಲೈಟ್ ಸಲುವಾಗಿ ಅವೆಲ್ಲ ಏನಿಲ್ಲ ಸರ್. ಅದು ಬ್ಯಾಕ್ಟೀರಿಯಾ ಸೈಡ್ ಏನು ಮಾಡಿಸಲ್ಲ ಸರ್. ಮಳೆ ಬರುತ್ತಲ್ಲ ಆ ಟೈಮ್ ಅಂದರೆ ಫಸ್ಟೇ ಒಂದ್ಸಲ ಇದು ಕೇಸೈಕ್ಲಿನ್ ಅಂತ ಬರುತ್ತಲ್ಲ, ಅದನ್ನು ಫಸ್ಟ್ ಒಂದು ಸ್ಪ್ರೇ ಹೊಡಿಸ್ತಾರೆ. ಅದು ಬಿಟ್ಟರೆ ಮಧ್ಯೆ ಹೊಡ್ಸೋಕೆ ಹೋಗಲ್ಲ. ಮಳೆ ಬಂದು ಆ ಥರ ಏನಾದ್ರು ಕಾಣಿಸ್ಕೊಂಡ್ರು ಮಾತ್ರ ಮತ್ತೆ ಸ್ಪ್ರೇಗಳು ಮಾಡಿಸ್ತಾರೆ ಅಷ್ಟೇ. ಅದು ಬಂದರೆ ಸ್ಪ್ರೇ ಏನೋ ಕಂಡೀಷನ್ ಇದ್ದರೆ ಮಾತ್ರ ಬ್ಯಾಕ್ಟೀರಿಯೋಸೈಡ್ ಸ್ಪ್ರೇಗಳಿಗೆ ಹೋಗ್ತಾರೆ. ಓಕೆ ಸರ್. ಸರ್, ಈಗ
ಇದು ಈ ತ್ರಿಪ್ಸು ಇದೆಲ್ಲ ಆಯಿತು ಸರ್ ಮೇಜರಾಗಿ. ಇನ್ನು ಕಟಾವು ಮಾಡೋ ಟೈಮಲ್ಲಿ ಹಣ್ಣು ಬಂದಾಗ ಅಲ್ಲೇನಾದರೂ ತೊಂದರೆಗಳು ಬರ್ತಾವೆ ಆ ರೋಗ ಕೀಟಗಳು? ಸರ್ ನೀವು ಫಂಗಿಸೈಡು ನಮ್ಮ ಡಾಕ್ಟ್ರ್ ಏನು ಬರ್ಕೊಡ್ತಾರೆ ಆ ಶೆಡ್ಯೂಲ್ ಹೋಗಲಿಲ್ಲ ಅಂದರೆ ಮಧ್ಯೆ ಯಾವಾಗಲಾರು ರೋಗಗಳು ಬಂತು ಅಂದರೆ ಮತ್ತೆ ದಾಳಿಂಬೆ ಮುಗೀತಲ್ಲ ಸರ್. ಒಂದ್ಸಲ ರೋಗ ಬಂದರೆ ಈಗ ಯಾವುದೋ ಆಂಥ್ರಾಕ್ನೋಸ್ ಬರ್ಬೋದು, ಆಮೇಲೆ ಈ ಕೊಳೆ ರೋಗ ಅಂತ ಬರುತ್ತೆ, ಕೊಳ್ದು ಬೀಳೋಂಥದ್ದು. ಅವರು ಹೇಳಿದ್ದು ಮಾಡಲಿಲ್ಲ ಅಂದರೆ ಏನಾರು ಒಂದು ಮಧ್ಯೆ ಬಂತು ಅಂದ್ರೆ ಹೋಯ್ತಲ್ಲ, ಎಲ್ಲ ಹಾಳಾಗೋದಂಗಲ್ವ. ಅಲ್ಲಿ ತನಕ ನೀವು ಖರ್ಚು ಮಾಡಿದ್ದ ಅಲ್ಲಿ ಇನ್ನೊಂದು ಟೈಮ್ ಎಲ್ಲ ವೇಸ್ಟ್ ಅಲ್ಲ. ಹಂಗಾಗಿ ಅವ್ರು ಏನು ಶೆಡ್ಯೂಲ್ ಮಾಡ್ತಾರೆ ಅದರಂತೆ ಹೋದರೆ ಯಾವ ರೋಗನೂ ಬರೋಲ್ಲ, ಏನೂ ಬರೋದಿಲ್ಲ, ನಾವು ಬೆಳೆ ತೆಗಿಬೋದು. ಓಕೆ ಸರ್. ಸರ್ ಈಗ ಸರಿ ಸರ್, ಈಗ ನೀವು ಫಸ್ಟ್ ಟೈಮು ಈಗ ಒಂದು ಬೆಳೆ ನಾಟಿ ಮಾಡಿದಾಗ ಮೊದಲನೇದು ಬೆಳೆ ಎಷ್ಟು ವರ್ಷಕ್ಕೆ ತೆಗೆದ್ರಿ, ಎಷ್ಟು ತಿಂಗಳಿಗೆ ತೆಗೆದ್ರಿ? ಸರ್ ನಮ್ಮ ಡಾಕ್ಟ್ರ್ ಹೇಳಿಸೋದು ಅವರು ಫಸ್ಟ್ ಜನವರಿಲೇ, ಒಂದು ಉದಾಹರಣೆ ಹೇಳ್ತೀನಿ, ಜನವರಿಲಿ ನೀವೇನಾದ್ರು ಗಿಡ ಹಾಕ್ಸಿರೆ ಮುಂದಿನ ವರ್ಷ ಜನವರಿ ಕಳೆದು ಫೆಬ್ರವರಿ ಮಾರ್ಚ್ ಅವ್ರು ಇತ್ತಲ್ಲಿ ಮಾಡಿಸೇ ಬಿಡ್ತಾರೆ. ಓಕೆ, 13 ತಿಂಗಳು ಇತ್ತರಲ್ಲಿ, 14 ತಿಂಗಳು ಇತ್ತರಲ್ಲಿ ಮಾಡಿ 14 ತಿಂಗಳಿಂದನೇ ಕ್ರಾಪಿಂಗ್ ಅದು ಶುರು ಮಾಡ್ತಾರೆ. ಅಲ್ಲಿಗೆ 6 ತಿಂಗಳು 20-21 ತಿಂಗಳಿಗೆ ನಮಗೆ ಹೆಚ್ಚು ಕಡಿಮೆ ಹೊಸ ಕ್ರಾಪ್ ಬರುತ್ತೆ. ಮೊದಲನೇ ಬೆಳೆ ಬಂದೇ ಬರುತ್ತೆ ಸರ್. ಓಕೆ ಸರ್. ಈಗ ನೀವು ಹೇಳಿದ್ರಿ ಮೇನ್ ಸೀಸನ್ನು ಆಗಸ್ಟ್ ಸೆಪ್ಟೆಂಬರಲ್ಲಿ ನೀವು ತೊಗೊತೀರಾ ಅಂತ ಹೇಳಿ. ಹೌದು ಹೌದು ಸರ್. ಇದ್ರ ಮಾರುಕಟ್ಟೆ ಹೇಗೆ? ದಲ್ಲಾಳಿಗಳು ಇಲ್ಲೇ ಬರ್ತಾರಾ, ಜೀರೋ ಕಟ್ಟಿಂಗ್ ಮಾಡಿಸ್ತೀರಾ, ಹೆಂಗೆ ಸರ್? ದಾಳಿಂಬ್ರೆಗೆ ಒಳ್ಳೆ ಮಾರ್ಕೆಟ್ ಇರೋದ್ರಿಂದ ಇಲ್ಲೇ ಹುಡ್ಕೊಂಬರ್ತಾರೆ. ಇವತ್ತು ದಾಳಿಂಬ್ರೆ ನಾವು ಎಲ್ಲೂ ಹೋಗಿ ಕೊಡಬೇಕು, ದಾಳಿಂಬ್ರೆ ತಗೊಂಡಷ್ಟು ಯಾವ ಹಣ್ಣು ತಗೊಳ್ಳಲ್ಲ ಅಂತ ಅಂದ್ಕೊಂಡಿದ್ದೀವಿ ಸರ್. ಯಾಕೆಂದರೆ ಇಲ್ಲೇ ಹುಡ್ಕೊಂಬಂದು ಒಬ್ಬರಲ್ಲ ಬರ್ತಲೇ ಇರ್ತಾರೆ ದಾಳಿಂಬ್ರೆ ತಾಣಕ್ಕೆ. ಸೊ ಈಗ ಏನು ಮಾಡ್ತಾರೆ, ಫಸ್ಟೆಲ್ಲ ನಾವು ಯಾವುದೋ ರೇಟ್ಗೆ ಮತ್ತೊಂದು ರೇಟ್ಗೆಲ್ಲ ಕೊಡ್ಸೋವು, ನಮಗೆ ಗೊತ್ತಿರಲಿಲ್ಲ ಯಾಕೆ ವ್ಯಾಪಾರ ಮಾಡಬೇಕು ಏನು ಎತ್ತ ಅಂತ. ಆಮೇಲೆ ನಮ್ಮ ಯೋಗೇಶ್ ಡಾಕ್ಟ್ರು ಬಂದಮೇಲೆ ಅವರು ಒಳ್ಳೆ ನರೇಶ್ ಅಂತ ಇದ್ದಾರೆ, ಯಾರೋ ಒಬ್ಬರು ಮಹಾರಾಷ್ಟ್ರದವರು, ಅವ್ರನ್ನ ಕರೆಸಿ ಒಳ್ಳೆ ರೇಟ್ ಕೊಡಿಸಿರು. ಈ ವರ್ಷ ಎಲ್ಲ 180-200ಕ್ಕೆಲ್ಲ ವ್ಯಾಪಾರ ಮಾಡಿಸಿದ್ದಾರೆ. ಓಕೆ, ಕೆಜಿಗೆ ಕ್ವಾಲಿಟಿ ಮೇಲೆ, ಸೈಜ್ ಮೇಲೆ, 150 ಗ್ರಾಮ್ ಮೇಲೆ, 100 ಗ್ರಾಮ್ ಮೇಲೆ ತಗೊಂತಾರೆ. ಇದ್ರ ಮೇಲೆ ನಿಮ್ಮ ಕೆಜಿಗೆ 150ರಿಂದ 200 ರೂಪಾಯಿ 200 ರೂಪಾಯಿ ವ್ಯಾಪಾರ ಆಗಿದೆ. ಆಗಿದೆ. ಓಕೆ ಸರ್. ಈಗ ಇಳುವರಿ ದೃಷ್ಟಿಯಿಂದ ಸರ್, ಒಂದು ಗಿಡಕ್ಕೆ ನೀವು ಎಷ್ಟು ತೆಗಿತೀರಾ ಸರ್? ಈಗ ಸದ್ಯದ ಗಿಡ ಇದು ಹೇಳಿದ್ರೆ ಸರ್, ಈಗ ಇರ್ತಕ್ಕಂಥ ಕ್ರಾಪ್ ನೋಡಿದ್ರೆ ಒಂದು ಬಾಕ್ಸಿಗೆ ಏನು ತೊಂದರೆ ಇಲ್ಲ, ನಂದು 10 kg ಏನು ತೊಂದರೆ ಇಲ್ಲ. 10 kg ಯಾಕೆಂದರೆ ಫಸ್ಟ್ನೇ ಬೆಳೆ ಇದು ಮುಂದಕ್ಕೆ ಯೋಚನೆ ಮಾಡಬಾರ್ದು ನಾವು, ಯಾಕೆಂದ್ರೆ ಫಸ್ಟ್ ಬಿಡ ಅಲ್ವಾ. ಹಂಗೆ 10 kg ಬರುತ್ತೆ, ಏನು ತೊಂದರೆ ಇಲ್ಲ. ನಾವು ಹಳೆ ತೋಟ ಇತ್ತಲ್ಲ ಲೀಸ್ ಮಾಡ್ಕೊಂಡಿದ್ದು ಅಂದ್ವಲ್ಲ, ಅದರಲ್ಲಿ 10 ಬಾಕ್ಸ್ ಸಹ ತೆಗೆದಿದ್ದೀವಿ. ನಂದರಲ್ಲಿ 12 ಬಾಕ್ಸ್ ಸಹ ಬಂದಿದೆ. ಓಕೆ, ಈ ಸಲ ನಂದು 80-90 ಗಿಡ ಇತ್ತು, 8 ಲಕ್ಷ ರೂಪಾಯಿ ಆಗಿತ್ತು. 40ರಿಂದ ಒಂದು 80 kg ವರೆಗೂ ಬಂದಿದೆ. ನಾನು ಹೇಳ್ತೀನಿ ಸರ್, 90 ಗಿಡ ಈ ಸಲ ಇದ್ದಿದ್ದು 8 ಲಕ್ಷ ರೂಪಾಯಿ ಹಣ ಆಗಿತ್ತು. ಓಕೆ, ಅಲ್ಲಿ 10 kg 10 ಅಷ್ಟು 100 kg ತನಕ ಬಂದಿದೆ ಗಿಡ, 100-120 kg ತನಕ ಹಣ್ಣು ಬಂದಿದೆ. ಸರ್, ಈಗ ಸದ್ಯಕ್ಕೆ ಇದು ಎಷ್ಟು ಎಕರೆಯಲ್ಲಿ ಎಷ್ಟು ಗಿಡಗಳಿಗೆ ಕುದುರಿಸಿದ್ರೆ ಸರ್? ಇದು 900 ಗಿಡ ಇದೆ. ಇದು 3 ಎಕರೆ ಇದೆ ಸರ್, 3.5 ಎಕರೆ ಇದೆ. 3.5 ಎಕರೆಯಲ್ಲಿ 900 ಗಿಡ ಇದೆ ಸರ್. ಓಕೆ, ಈಗ ಮೊದಲನೇ ಬೆಳೆ ತೆಗಿತಿದ್ದೀರಾ? ಇದು ಮೊದಲನೇ ಬೆಳೆ ತೆಗಿತಾ ಇದ್ದೀವಿ ಸರ್. ಇಲ್ಲಿವರೆಗೂ ಎಷ್ಟು ಖರ್ಚು ಬಂದಿದೆ ಸರ್ ಇದಕ್ಕೆ? ಸರ್, ಇಲ್ಲಿನ ತನಕ ನಂದು ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ಖರ್ಚಾಗಿದೆ. ಓಕೆ, ಸಸಿದು ಬೆಲೆ ಹಿಡಿದು ಡ್ರಿಪ್ಪು ಅದು ಪೈಪ್ಲೈನ್ ಕೆಲಸ, ಆಳು ಕೂಲಿ ಇವೆಲ್ಲ ಸೇರಿ ಒಂದು 5-6 ಲಕ್ಷ ಖರ್ಚಾಗಿದೆ. 8 ಲಕ್ಷ ಅಂತೂ ಆಗುತ್ತೆ ಸರ್ ಹಣ್ಣು ತೆಗಿಯೋದ್ರೊಳಗೆ. ಓಕೆ. ಇದು ಏನು ಪ್ರಾಬ್ಲಮ್ ಆಯಿತು ಅಂದರೆ, ಮಳೆ ಹೋದ ವರ್ಷ ಜಾಸ್ತಿಯಾಗಿ ನನಗೆ ಗಿಡಗಳು ಬೇರೆ ಹೋದ್ವಲ್ಲಿ ಸರ್, ನನಗೆ ಅಲ್ಲಿ ಸಮಸ್ಯೆ ಆಗಿದೆ. ಸರ್, ಇದರಿಂದ ಎಷ್ಟು ಆದಾಯವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಯಾಕಂದರೆ ಈ ಸಲ ನೀವು ಹೇಳಿದ್ರಿ ಆಫ್ ಸೀಸನಲ್ಲಿ ಸ್ವಲ್ಪ ಬಿಡಬಾರ್ದಾಯ್ತು, ಹೋಗಿದ್ದೀವಿ, ಅದು ಅನಿವಾರ್ಯ ಪರಿಸ್ಥಿತಿ. ಇವತ್ತು ನಮ್ಮ ಈ ಗಿಡದ ಪರಿಸ್ಥಿತಿ ನೋಡ್ಕೊಂಡು ಹೋಗ್ಬಿಟ್ರೆ, ಬಟ್ ಈಗೇನು ಹೋಗಂಗಿಲ್ಲ. ನೆಕ್ಸ್ಟು ನನಗೆ ಇದರಲ್ಲಿ ಹೋಗಿ ತೊಂದರೆ ಆದರೂ ಆಗ್ಬೋದು. ಯಾಕೆಂದರೆ ಇದು ಬರೋದೇ ಮಾರ್ಚು ಏಪ್ರಿಲ್ ಆಗಿಬಿಡುತ್ತೆ. ಆಮೇಲೆ ಅಷ್ಟೊಳಗಲೆ ಮಳೆಗೆಲ್ಲ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಮತ್ತೆ ಇದರಲ್ಲಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಸಮಸ್ಯೆ ಆಗುತ್ತೆ. ಸರ್, ಈಗೊಂದು 8 ಲಕ್ಷ ಒಂದು 3 ಎಕರೆಗೆ ನೀವು 8 ಲಕ್ಷ ಹಾಕಿ ಎಷ್ಟು ತೆಗಿಬೋದು ಸರ್ ಆದಾಯ? ಸರ್, 3ಕ್ಕೆ 8 ಲಕ್ಷ ಹಾಕಿ ನೀವು 16 ಲಕ್ಷ ತೆಗಿಬೋದು ಕರೆಕ್ಟಾಗಿ ಮಾಡಿದರೆ. 1 to double ತೆಗಿಬೋದು, ಫಸ್ಟೇ ಬೆಳೆ ತೆಗಿಬೋದು. ಓಕೆ, ಕರೆಕ್ಟಾಗಿ ಮಾಡಿದ್ರೆ ಪಕ್ಕ ತೆಗಿಬೋದು. ಪಕ್ಕ 16 ಲಕ್ಷ ಫಸ್ಟೇ ಬರುತ್ತೆ ಸರ್. ಅದನ್ನು ಕರೆಕ್ಟಾಗಿ ಮಾಡಿದರೆ 900 ಗಿಡಕ್ಕೆ ಒಂದು 9 ಲಕ್ಷನೇ ಖರ್ಚಾಗುತ್ತೆ ಅಂದ್ಕೊಳ್ಳಿ. 2ನೇ ವರ್ಷಕ್ಕೆ ಅವನು ಹಣ್ಣು ಬಂದಾಗ 18 ಲಕ್ಷ ಆಗುತ್ತೆ, ಆರಾಮಾಗಿ ಆಗುತ್ತೆ. ಓಕೆ ಸರ್. ಸರ್, ನಮಗೆ ಎಷ್ಟೊತ್ತು ನೀವು ಈ ಒಂದು ದಾಳಿಂಬೆಯ ಕುರಿತು ಯಾವ ರೀತಿ ಇದರಲ್ಲಿ ಒಂದು ಬೇಸಾಯ ಕ್ರಮಗಳನ್ನು ಮಾಡಬೇಕು, ಯಾವ ರೀತಿ ಇದರಲ್ಲಿ ಚೆನ್ನಾಗಿ ಮಾಡಿದ್ರೆ ಯಾವ ರೀತಿ ಒಂದು ಲಾಭವನ್ನು ತೆಗಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀಧರ್ ಪಿ ಅವರು ಹೇಳ್ತಾ ಇದ್ರು, ಈ ದಾಳಿಂಬೆಯಲ್ಲಿ ಒಂದು ಸರಿಯಾದ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಅದಲ್ಲದೆ ಸಮಯಕ್ಕೆ ತಕ್ಕಂಗೆ ಇದನ್ನು ಸ್ಪ್ರೇಗಳನ್ನು ಕೊಡಲೇಬೇಕು. ಯಾವುದೇ ರೀತಿಯ ಒಂದು ನಾಳೆ ಮಾಡಿದ್ರಾಯ್ತು, ನಾಳೆ ಅಚ್ಚೆನಾಡು ಮಾಡಿದ್ರಾಯ್ತು, ಆ ರೀತಿ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಏನು ರೆಕಮೆಂಡ್ ಮಾಡಿರ್ತಾರೆ ವೈಜ್ಞಾನಿಕವಾಗಿ ಏನೆಲ್ಲ
ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಕರೆಕ್ಟಾಗಿ ಮಾಡಿದ್ರೆ ಇದರಲ್ಲಿ 1 to double ಒಂದು ಆದಾಯವನ್ನು ಗಳಿಸ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ನೀಡಿದರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು.